ನಮಸ್ಕಾರ ಕರ್ನಾಟಕ. ಈಗ ನಾವು ಹೊರಟಿರುವುದು ಮಲೆನಾಡಿನ ಹೃದಯ ಭಾಗಕ್ಕೆ, ಅಂದ್ರೆ ಸುಂದರವಾದ ಚಾರ್ಮಡಿ ಘಾಟ್ ಕಡೆ. ಇದು ಮಳೆ, ಮಂಜು, ಪರ್ವತ, ಜಲಪಾತ ಎಲ್ಲವನ್ನು ಒಟ್ಟಿಗೆ ಅನುಭವಿಸುವ ಸ್ಥಳ. ಬೆಟ್ಟದ ಭೈರವೇಶ್ವರ ದೇವಾಲಯದ ವಾತಾವರಣದಲ್ಲಿ ಸ್ವಲ್ಪ ಸಮಯ ಕಳೆದು ಈಗ ನಾವು ಕೊಟ್ಟಿಗೆಹಾರ ಮಾರ್ಗವಾಗಿ ಚಾರ್ಮಡಿ ಘಾಟ್ ಕಡೆ ಹೊರಟಿದ್ದೇವೆ. ಈ ರಸ್ತೆಯು ಸಹ ತುಂಬಾ ಅಂಕುಡೊಂಕು ಹೊಂದಿದ್ದು ಕಾಫಿ ತೋಟಗಳ ಮಧ್ಯೆ ಹಾದು ಹೋಗುತ್ತದೆ. ಹಾಗೆಯೇ ತುಸು ಆಫ್ ರೋಡ್ ಅನುಭವ ಸವಾರಿ ಮಾಡೋಕೆ ತುಂಬಾ ಅದ್ಭುತವಾಗಿರುತ್ತದೆ ಅಂತಾನೆ ಹೇಳ್ಬೋದು. ಇಲ್ಲಿಂದ ಸ್ವಲ್ಪ ದೂರ ಸಣ್ಣ ಸಣ್ಣ ಹಳ್ಳಿ ದಾರಿಗಳು. ಇಲ್ಲಿ ಜನರ ನಿತ್ಯ ಜೀವನ, ತೋಟಗಳಲ್ಲಿ ಕೆಲಸ ಮಾಡುತ್ತಿರುವವರನ್ನ ನೋಡಿದ್ರೆ ಗ್ರಾಮೀಣ ಬದುಕಿನ ಸುಂದರ ಚಿತ್ರ ಕಾಣಿಸುತ್ತದೆ. ನಾವು ಈಗ ಕೊಟ್ಟಿಗೆಹಾರಕ್ಕೆ ತಲುಪಿದ್ದೇವೆ. ಕೊಟ್ಟಿಗೆಹಾರ ಅಂತ ಅಂದ್ರೆ ಎಲ್ರಿಗೂ ಫಸ್ಟ್ ನೆನಪಾಗೋದು ನೀರ್ದೋಸೆ. ಇಲ್ಲಿ ಸಿಗುವ ಬಿಸಿ ನೀರ್ದೋಸೆ ಜೊತೆಗೆ ತೆಂಗಿನ ಚಟ್ನಿ, ಸಾಂಬಾರ್, ಕೆಲವೊಮ್ಮೆ ಮಸಾಲೆ ಕೋಳಿ ಕರಿ ಕೂಡ ಸಿಗುತ್ತದೆ. ಹೆಚ್ಚು ತೆಳುವಾಗಿ ಮೆತ್ತಗೆ ಹೊಡೆದ ಈ ದೋಸೆ ಬಾಯಲ್ಲೇ ಕರಗುತ್ತದೆ. ಸೊ ಇಲ್ಲಿಂದ ಚಾರ್ಮಡಿ ಕಡೆ ನಮ್ಮ ಪ್ರಯಾಣ ಶುರುವಾಗುತ್ತದೆ. ಕೊಟ್ಟಿಗೆಹಾರದಿಂದ ಚಾರ್ಮಡಿ ಘಾಟ್ಗೆ ಹೋಗುವ ಮಾರ್ಗವೇ ನೈಸರ್ಗಿಕ ಸೌಂದರ್ಯದ ಹೃದಯ ಎನ್ನಬಹುದು. ದಟ್ಟ ಕಾಡಿನ ಮಧ್ಯೆ ಹೋಗುವ ಈ ರಸ್ತೆ ಮಳೆ ಬಿದ್ದರೆ ಹೊಳೆಯುವ ಜಲಪಾತಗಳು, ಮಂಜಿನಲ್ಲಿ ಮುಳುಗಿರುವ ದಾರಿಗಳು ಎಲ್ಲವೂ ಒಂದು ಮರೆಯಲಾಗದ ಲೈಫ್ ಟೈಮ್ ಮೆಮೊರಿಗಳಾಗಿ ಉಳಿಯುತ್ತದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಿಂದ ಪ್ರಾರಂಭವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಗೆ ಮುಕ್ತಾಯವಾಗುತ್ತದೆ. ಪಶ್ಚಿಮ ಘಟ್ಟಗಳ ಹತ್ತಿರದಲ್ಲಿರುವ ಪ್ರಮುಖ ರಸ್ತೆ ಮಾರ್ಗ ಇದಾಗಿದೆ. ಮಳೆಯ ಹನಿಗಳು ರಸ್ತೆಯ ಮೇಲೆ ಬೀಳುತ್ತಿರುವುದು, ಮಧ್ಯೆ ಮಧ್ಯೆ ಮಂಜು ಬಂದು ದಾರಿಯನ್ನೇ ಮುಚ್ಚಿ ಬಿಡುತ್ತಿರುವುದು ನಿಜಕ್ಕೂ ಅದೆಷ್ಟು ರಮಣೀಯ ಅನುಭವ. ಇಂತಹ ವಾತಾವರಣದಲ್ಲಿ ಬೈಕ್ ರೈಡ್ ಮಾಡೋಕೆ ಮಾತ್ರ ಈ ದಾರಿ ಸೂಕ್ತ ಎನ್ನಬಹುದು.
ಬೈಕ್ ರೈಡ್ ವೇಳೆ ಸುರಕ್ಷತೆ ಅನ್ನೋದು ಬಹಳ ಮುಖ್ಯ. ಹೆಲ್ಮೆಟ್ ಧರಿಸಿ ನಿಶ್ಚಿತ ವೇಗದಲ್ಲಿ ಪ್ರಯಾಣಿಸಿ. ಇಲ್ಲಿನ ರಸ್ತೆಗಳು ಎತ್ತರ ಇಳಿಜಾರುಗಳಿಂದ ಕೂಡಿರುವುದರಿಂದ ಸ್ಲೋ ರೈಡ್ ಮಾಡಿದರೆ ಪ್ರಕೃತಿಯ ಸೌಂದರ್ಯವನ್ನು ಇನ್ನಷ್ಟು ಆನಂದಿಸಬಹುದು. ಇಲ್ಲಿನ ಅಂಕುಡೊಂಕಿನ ರಸ್ತೆಗಳು, ಆಳವಾದ ಕಣಿವೆಗಳು ಮತ್ತು ಮೇಲಿನಿಂದ ಕಾಣುವ ಅದ್ಭುತ ದೃಶ್ಯ ಒಂದು ಸಾಹಸಮಯ ಅನುಭವ ಇದಾಗಿದೆ. ಪ್ರತಿ ಕಿಲೋಮೀಟರಿಗೆ ಹೊಸ ಹೊಸ ಸೌಂದರ್ಯ ಕಾಣಿಸುತ್ತದೆ. ಕೆಲವೊಮ್ಮೆ ಜಲಪಾತಗಳು ರಸ್ತೆ ಬದಿಯಲ್ಲಿ ಹರಿಯುತ್ತವೆ, ಕೆಲವೊಮ್ಮೆ ಹಕ್ಕಿಗಳ ಕಲರವ ಕೇಳಿಸುತ್ತದೆ. ಇಂತಹ ದಾರಿಯಲ್ಲಿ ಬೈಕ್ ಓಡಿಸುವುದು ಅಂದ್ರೆ ಪ್ರಕೃತಿಯೊಂದಿಗೆ ಒಂದಾಗುತ್ತಿರುವ ಅನುಭವವಾಗುತ್ತದೆ. ಮಾರ್ಗ ಮಧ್ಯೆ ಅನೇಕ ಚಿಕ್ಕ ಚಿಕ್ಕ ಜಲಪಾತಗಳು, ಕಲ್ಲು ಬಂಡೆಗಳ ಮೇಲೆ ಹರಿಯುವ ನೀರು ಹಾಗೂ ಆಕರ್ಷಿತ ವ್ಯೂ ಪಾಯಿಂಟ್ಗಳು ಕಂಡುಬರುತ್ತವೆ. ಇಲ್ಲಿ ಪ್ರತಿಯೊಂದು ತಿರುವು ಹೊಸ ಅಚ್ಚರಿ ನೀಡುತ್ತದೆ. ಕಗ್ಗತ್ತಲ ಕಾಡುಗಳನ್ನ ನೋಡುತ್ತಾ ಈ ಲೋಕದಲ್ಲೇ ಕಳೆದು ಹೋಗುತ್ತೇವೆ. ಮಳೆಗಾಲದಲ್ಲಿ ಇಂತಹ ಸಣ್ಣ ಸಣ್ಣ ಜಲಪಾತಗಳು ತುಂಬಾ ಸುಂದರವಾಗಿ ಹರಿಯುತ್ತವೆ. ಇಲ್ಲಿನ ತಿರುವುಗಳು ಸಾಹಸಮಯವಾದರೂ ಎಚ್ಚರಿಕೆಯಿಂದ ಬೈಕ್ ಓಡಿಸಿದ್ರೆ ನಿಜಕ್ಕೂ ಅದ್ಭುತ ಎನ್ನಬಹುದು. ಜೀವನದಲ್ಲಿ ಒಮ್ಮೆ ಚಾರ್ಮುಡಿ ಘಾಟಲ್ಲಿ ಬೈಕ್ ರೈಡ್ ಮಾಡಬೇಕು ಅನ್ನೋ ಆಸೆ ಇತ್ತು. ಆ ಕನಸು ಇವತ್ತು ನಿಜವಾಗ್ತಾ ಇದೆ ಅನ್ನೋದ್ರಲ್ಲಿ ತುಂಬಾನೇ ಖುಷಿ ಇದೆ. ಇಲ್ಲಿನ ರಸ್ತೆಗೆ ಸ್ಟೆಪ್ ಹಾಕಿದ ಕೂಡಲೇ ನೇಚರ್ ಬೇರೆ ವರ್ಲ್ಡ್ಗೆ ಕರೆದುಕೊಂಡು ಹೋಗೋ ಫೀಲ್ ಕೊಡುತ್ತದೆ. ಇಡೀ ಹಾದಿ ತುಂಬಾ ಹಸಿರು ಬೆಟ್ಟಗಳು, ಜಾರೋ ಮಳೆ, ಮಂಜು, ಕ್ಲೌಡ್ ಕವರ್ ಇಷ್ಟೆಲ್ಲ ನೋಡಿದ್ರೆ ಮೈಂಡ್ ರಿಫ್ರೆಶ್ ಆಗಿಬಿಡುತ್ತದೆ.
ರಸ್ತೆ ತಿರುವುಗಳು ತುಂಬಾ ಶಾರ್ಪ್ ಆಗಿರುತ್ತದೆ. ಅದರಲ್ಲೂ ಬೈಕ್ ರೈಡ್ ಮಾಡೋ ಥ್ರಿಲ್ ಒಂದೇ ಬೇರೆ ಲೆವೆಲ್. ಮಧ್ಯೆ KSRTC ಬಸ್ ಕ್ರಾಸ್ ಆಗುವಾಗ ಹಾರ್ಟ್ ಬೀಟ್ ಇನ್ಸ್ಟೆಂಟ್ ಡಬಲ್ ಆಗಿಬಿಡುತ್ತದೆ. ಆದ್ರೆ ಅದೇ ಫನ್ ಪಾರ್ಟ್ ಆಫ್ ದಿಸ್ ರೈಡ್ ಅನ್ಕೊಂಡು ಹೋಗ್ತಾ ಇರೋದು. ಮಧ್ಯೆ ಮಧ್ಯೆ ವ್ಯೂ ಪಾಯಿಂಟ್ ಸಿಗುತ್ತದೆ. ಅಲ್ಲಿ ನಿಂತು ನೋಡಿದ್ರೆ ಕ್ಲೌಡ್ ಲಿಟ್ರಲಿ ನಮ್ಮ ಕೆಳಗೆ ತೇಲುವಂತೆ ಕಾಣುತ್ತದೆ. ಹತ್ತಿರದಲ್ಲಿ ಹಕ್ಕಿಗಳ ಕೂಗು, ಗಾಳಿಯ ತಂಪು, ಕಾಡಿನ ಸೌಂಡ್ಗಳು ಎಲ್ಲವೂ ಕಂಬೈಂಡ್ ಆಗಿ ನೇಚರ್ ಲೈವ್ ಕಾನ್ಸರ್ಟ್ ಇದ್ದ ಹಾಗೆ ಫೀಲ್ ಕೊಡುತ್ತದೆ. ಮಾನ್ಸೂನ್ ಸಮಯದಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವ ಚಾನ್ಸಸ್ ಇರುತ್ತದೆ. ಹಾಗಾಗಿ ಸ್ಲೋ ಅಂಡ್ ಸೇಫ್ ರೈಡ್ ಮಾಡಬೇಕು. ಹೆಲ್ಮೆಟ್ ಅಂಡ್ ರೈನ್ ಕೋಟ್ ಕಂಪಲ್ಸರಿ. ಸನ್ಸೆಟ್ ಅಥವಾ ಅರ್ಲಿ ಮಾರ್ನಿಂಗ್ ರೈಡ್ ಮಾಡಿದ್ರೆ ಹೆಚ್ಚು ಬ್ಯೂಟಿಫುಲ್ ಆಗಿ ಕಾಣಬಹುದು. ಹೀಗೆ ಈ ಧಾರಾಕಾರ ಮಳೆಯ ಮಧ್ಯೆ ಕವಿದಿದ್ದ ಮಂಜಿನ ಮಧ್ಯೆ ಸಾಗುತ್ತಾ ಚಾರ್ಮುಡಿಯ ಪ್ರಯಾಣ ಮುಗಿದಿದ್ದು, ಪ್ರತಿಯೊಬ್ಬರೂ ಜೀವಮಾನದಲ್ಲಿ ಒಮ್ಮೆಯಾದರೂ ಸಾಗಿ ಹೋಗಲೇಬೇಕಾದ ಹಾದಿ ಇದಾಗಿದೆ. ನಿಜಕ್ಕೂ ಈ ಬೈಕ್ ರೈಡ್ ನನ್ನ ಜೀವನದ ಮರೆಯಲಾಗದ ಪ್ರಯಾಣಗಳಲ್ಲಿ ಒಂದು. ನೀವು ಕೂಡ ಚಾರ್ಮುಡಿ ಘಾಟ್ಗೆ ಬಂದಾಗ, ಅದರಲ್ಲೂ ಮಾನ್ಸೂನ್ ಅಲ್ಲಿ ಬಂದ್ರೆ ಇಂತಹ ಅನುಭವವನ್ನು ತಪ್ಪದೆ ಪಡೆಯಬಹುದು. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ